ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಇಂಟರ್ವಲ್ ಬಾಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ರಿಯಾಕ್ಷನ್ ಮಾಡ್ತಾ ಇರೋದು ಒಂದು ಮೂವಿ ಸಾಂಗ್. ಆ ಮೂವಿ ಸಾಂಗು ಯಾವುದು ಅಂತಂದರೆ ಪೆದ್ದಿ ಅಂತ ಮೂವಿ. ಇದು ಮೂವಿನ ಡೈರೆಕ್ಷನ್ ಮಾಡಿರೋದು ಬುಚ್ಚಿ ಬಾಬು ಅವರು, ಮತ್ತು ಹೀರೋ ಬಂದು ರಾಮ್ ಚರಣ್ ಅವರು, ಮತ್ತು ಜಾನ್ವಿ ಕಪೂರ್ ಅವರು ಹೀರೋಯಿನ್. ಸೊ ಬುಚ್ಚಿ ಬಾಬು ಅವ್ರದ್ದು ಯಾರು ಅಂತಂದ್ರೆ ಸುಕುಮಾರ್ ಅಂತ ಪುಷ್ಪ ಮೂವಿ ತೆಗೆದಿದ್ದಾರಲ್ಲ, ಆ ಮೂವಿಯವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಇವ್ರು ವರ್ಕ್ ಮಾಡಿರೋದು. ಇವರು ಫಸ್ಟ್ ಮೂವಿನೂ ಬ್ಲಾಕ್ ಬಸ್ಟರ್ ಹಿಟ್ಟು. ಸೊ ಇದು ಇವ್ರದ್ದು ಸೆಕೆಂಡೇ ಮೂವಿ ಪೆದ್ದಿ ಅಂತ. AR ರೆಹಮಾನ್ ಲೆಜೆಂಡರಿ ಮ್ಯೂಸಿಷಿಯನ್ ಡೈರೆಕ್ಟರ್, ಇವರು ಈ ಸಾಂಗ್ನ ಕಂಪೋಸ್ ಮಾಡಿರೋದು. ಸೊ ಭಾಳ ಡಿಲೇ ಮಾಡ್ಲಾರ್ದಂಗೆ ರಿಯಾಕ್ಷನ್ ಮಾಡೋಣ ಅಂತ. ಸಾಂಗ್ ಹೆಂಗಿದೆ, ಇದು ಎರಡನೇ ಸಾಂಗು. ಚಿಕ್ರಿ ಚಿಕ್ರಿ ಸಾಂಗ್ ಭಾಳ ಬ್ಲಾಕ್ ಬಸ್ಟರ್ ಆಯಿತು. ಇದು ಸಾಂಗ್ ಹೆಸರು ಬಂದು ರೈ ರೈ ರಾರಾ ಅಂತ. ನೋಡೋಣ ಅಂತ ಹೆಂಗಿರುತ್ತೆ ಅಂತ. ఇంకెట్టి జోరైరా పోరాడెట్టి పోరైరా నీలో 600 మందల్లోంచి వేరైరా అయ్యం పీకి పారైరా సిగ్గుంటే సీరైరా చెక్కొట్టేట్టి పేరైరా నీ రాక చూసి లోకం చేసే హోరై 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 రారా రై రై రారా రై రై రారా అడ్డేలేని దారై రారా. AR ರೆಹಮಾನ್ ಅವರು ಬಂದು ತಮಿಳ್ ಸೈಡ್ ಅವರು ವೋಕಲ್ ತೆಲುಗುದಲ್ಲಿ ಮಾಡಿದ್ದಾರೆ. ಅದು ಮಾತ್ರ ಟಾಪ್ ನಾಚಲ್ಲಿ ಎಲ್ಲಿ ಪ್ರಾಬ್ಲಮ್ ಬಂದಿಲ್ಲ. ನಾನು ಈ ಸಾಂಗಲ್ಲಿ ಅಬ್ಸರ್ವ್ ಮಾಡಿರೋದು 3 ಯುನಿಕ್ ಥಿಂಗು. ಒಂದು ಇಂಟೆನ್ಸಿಟಿ, ರಾಮ್ ಚರಣ್ ಅವ್ರದ್ದು ಇಂಟೆನ್ಸಿಟಿ ಎಟ್ ದಿ ಟಾಪ್ ಕಾಣ್ತಿದೆ. ಮತ್ತು ಮ್ಯೂಸಿಕ್ ಮಾತ್ರ ಪೂರ ಯುನಿಕ್ನೆಸ್ ಕಾಣಕತ್ತದ. ಇನ್ನೊಂದು ಮೂರನೇದು ಏನಂದರೆ, ರಾಮ್ ಚರಣ್ ಅವ್ರದ್ದು RRಕಿನ ಚೆನ್ನಾಗಿರುವಂಥ ಸಿನಿಮಾ ರಂಗಸ್ಥಳ. ಅದು ನೋ ಡೌಟ್. ಇವತ್ತಿಗೂ ಯಾವುದೇ ಒಂದು ಇಂಡಿಯಾದಲ್ಲಿ ರಂಗಸ್ಥಳ ಮೂವಿ ನೋಡಿದವ್ರಿಗೆ ಹೋಗಿ ಕೇಳಿದ್ರೆ ರಾಮ್ ಚರಣ್ ಅವ್ರದ್ದು ಕರಿಯರ್ ಬೆಸ್ಟ್ ಮೂವಿ ಅಂದರೆ ರಂಗಸ್ಥಳ. ಯಾಕಂದರೆ ಓಲ್ಡ್ ಟೌನ್, ಓಲ್ಡ್ ಹಳ್ಳಿ ಥರ ಇರೋಂಥ ಬ್ಯಾಕ್ಗ್ರೌಂಡ್ ಇರುವಂಥ ಮೂವಿ ಅದು. ಸೆಂಟಿಮೆಂಟ್ ಆಗಲಿ ಎಲ್ಲ ಆಗಲಿ ಈ ಸಿನಿಮಾದಲ್ಲಿ ಅದೇ ಕಾಣ್ತಿದ್ದು ನನಗೆ. ಎದಕ್ಕಂತಂದರೆ ಫುಲ್ಲು ಹಳ್ಳಿ ವೈಬ್ಸು, ಕ್ರಿಕೆಟು, ಗಿಲ್ಲಿ ದಾಂಡು ಎಲ್ಲ ಕಾಣ್ತಿದ್ದಿದೆ. ಅಂದರೆ ಓಲ್ಡ್ ಒಂಥರ ಹಳೇದು ಬ್ಯಾಕ್ಗ್ರೌಂಡ್ ಇರೋಂಥ ಬ್ಯಾಕ್ಡ್ರಾಪ್ ಇರೋಂಥ ಮೂವಿ. ಅದೂ ಮೂವಿ ರಂಗಸ್ಥಳ ಡೈರೆಕ್ಟ್ ಮಾಡಿರೋದು ಸುಕುಮಾರ್ ಅವರೇ. ಬುಚ್ಚಿ ಬಾಬು ಅವರು ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು. ಸೊ ನನಗೆ ಯಾಕೋ ಮತ್ತೆ ರಂಗಸ್ಥಳಂ ಕೈಂಡ್ ಆಫ್ ವೈಬ್ಸ್ ಬರ್ತಿದೆ. ಬಟ್ ಅಲ್ಲಿ ಪಾಲಿಟಿಕ್ಸ್ ನಡೀತಿದ್ರೆ ಇಲ್ಲಿ ಕ್ರಿಕೆಟು, ಕ್ರೀಡೆ ಕಾಣ್ತಿದ್ದಿದೆ. ನೋಡೋಣ ಅಂತ ಭಾಳ ಎಕ್ಸ್ಪೆಕ್ಟೇಷನ್ ಇಡ್ತಾ ಇದ್ದೀನಿ ಈ ಮೂವಿಗೋಸ್ಕರ, ಬಿಕಾಸ್ ಆಫ್ ಬುಚ್ಚಿ ಬಾಬು. ರಾಮ್ ಚರಣ್ ಅವ್ರ ಪರ್ಫಾರ್ಮೆನ್ಸ್ ಯಾವಾಗಲೂ ಟಾಪ್ ಇರುತ್ತೆ ಈ ಥರ ಎಮೋಷ್ನಲ್ ಕಂಟೆಂಟ್ ಇರುವಂಥ ಮೂವೀಸ್ ಇದ್ದರೆ. ಬಟ್ ಬುಚ್ಚಿ ಬಾಬು ಅವ್ರಿಗೋಸ್ಕರ ನಾನು ಭಾಳ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀನಿ. ಇನ್ನು ಸಾಂಗ್ ನೋಡೋಣ ಅಂತ. ಎದಕ್ಕಂತಂದ್ರೆ ರಾಮ್ ಚರಣ್ ಸ್ಟೆಪ್ಸ್ ಅವ್ರದ್ದು ಟಾಪ್ ಟು ಟಾಪ್ ಎಟ್ ದಿ ಟಾಪ್ ಇದೆ. ನನ್ನ ಪ್ರಕಾರ ತೆಲುಗು ಇಂಡಸ್ಟ್ರಿಯಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಅವರ ಮಗ ರಾಮ್ ಚರಣ್ ಅವರ ಹೆಸರು ಮೆಗಾಸ್ಟಾರ್ ಚಿರಂಜೀವಿಕಿನ ಜಾಸ್ತಿನೇ ಮಾಡ್ತಾರ ಅನಿಸ್ತಿದ್ದದ. ಇವರು ಪರ್ಫಾರ್ಮೆನ್ಸ್ ಲೈನ್ ಟು ಲೈನ್ ನೋಡ್ಕೊಂತ ಬಂದರೆ ಮೂವೀಸಲ್ಲಿ. ನೋಡೋಣಂತೆ.
ಕಾಲು ನೋಯ್ತಿದ್ದವು. ರಾಮ್ ಚರಣಿಗೆ ವಯಸ್ಸೆಷ್ಟು ಗುರು? ಏನಷ್ಟು ನಾನ್ ಸ್ಟಾಪ್ ಒಂದೇ ಟೇಕಲ್ಲಿ ಮಾಡಿದಾರ ಏನು ಡ್ಯಾನ್ಸು? ನಿಜವಲ್ಲ, ಅವರಿಗೆ 2 ಮಕ್ಳಿದಾವೆ. ರಾಮ್ ಚರಣ್ ಅವರಿಗೆ ಒಂದು 16-18 ವರ್ಷ ಮಕ್ಕಳು ಮಾಡ್ದಂಗೆ ಡ್ಯಾನ್ಸ್ ಮಾಡ್ತಾ ಇದಾರಲ್ಲ ಅವರು. ನಿಜ ಟಾಪ್. RRR ಅಲ್ಲಿ ನಾಟು ನಾಟು ಅಲ್ಲಿ ನೋಡಿದ್ವಿ, ಇದು ನಾಟು ನಾಟುಕಿನ ಮೀರ್ಸಂಗಿದೆ ಅಲ್ಲ ಸ್ಟೆಪ್ಸು. లాగే రేపున్నదంటే ఈ రోజెంపీకేవనే నీ అయ్య బట్టి నీ బిడ్డ కడితే నువ్వేమి పొడిచావనే మొండంలో తల దించేటట్టయితే మొలతాడెందుకు కట్ట పెంచేసే నువ్వు మొత్తం రక్తం మార్చుకుని వచ్చేసాయి. రై రై రారా రై రై రారా అడ్డేలేని దారై రారా. కోయ్ ఆటంటే బతుకోయ్ నీ ఆట బతకాలి రోయ్. మాటనుకోయ్ గెలుపంటే వెలుగోయ్ గెలుపై నువ్వెలగాలి రోయ్. మండే గుండె నీలో లేదంటే కాలు చెయ్యి ఉన్నా లేనట్టే నీకు నెగ్గే నిజం అర్థం కానట్టే. రై రై రారా రై రై రారా అడ్డేలేని దారై రారా. రై రై రారా రై రై రారా అడ్డేలేని దీరై రారా. పెరుక్క ఆ పెరుక్క ఇరుక్క ఆ ఇరుక్క పాతేసుకోయలా. ಸ್ಟಾರ್ಟಿಂಗ್ ಟು ಎಂಡ್ ತನ ಸಾಂಗ್ ಅಲ್ಲಿ ಎಲ್ಲಿ ಎನರ್ಜಿ ಲೋ ಅಂತ ಅನಿಸ್ತಾನೇ ಇಲ್ಲ, ಅಸ್ಸಲು ಅನ್ಸವಲ್ತು. ಅದು ಏನು ತಿಂತಾರೋ ಏನಿಲ್ಲೋ ಆ ರೇಂಜಿಗೆ ಸ್ಟೆಪ್ಸ್ ಮಾಡೋದಂದ್ರೆ ಇಂಪಾಸಿಬಲ್. ಅದು ಒಂದು 35 to 40 ಏಜಲ್ಲಿ ಈ ರೇಂಜಿಗೆ ಆ ಕಾಲಲ್ಲಿ ಸ್ಪ್ರಿಂಗ್ ಅದಾವು, ಕಾಲು ಒಂದು ಅರ್ಥ ಆಗುವಲ್ತು. ನಾನು ಮಾತ್ರ ಹೇಳ್ತಿದ್ದೇನೆ, ಪ್ರತಿಯೊಬ್ಬರು ಮೂವಿನ ಪ್ರಮೋಷನ್ ಮಾಡೋದಾಗಲಿ ಏನೇ ಮಾಡಲಿ ಈ ಪೆದ್ದಿ ಮೂವಿಯವ್ರು ಮಾಡೋ ಥರ ಮಾಡ್ಬೇಕಂತ ನಾನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಚಿಕ್ರಿನೂ ಎಟ್ ದಿ ಟಾಪ್ ಇತ್ತು, ಇದೂ ಟಾಪ್ ಇದೆ. నిన్నే నీ లోపల హే పాతికేళ్ళకే నువ్వు పాతబడిపోకురా. ಪ್ಯೂರ್ ಗಲ್ಲಿ ಕ್ರಿಕೆಟ್, ಗಿಲ್ಲಿ ದಾಂಡು ಈ ಮೂವಿ ಬ್ಯಾಕ್ ಡ್ರಾಪ್ ನೋಡಿದ್ರೆ ಗೊತ್ತಾಗುತ್ತೆ. ನನ್ನ ಪ್ರಕಾರ ತಂದೆ ಮಗಂದು ಸೆಂಟಿಮೆಂಟ್ ಇದೆನೋ ಅಂತ ಅನಿಸ್ತಿದ್ದದ ಮೂವಿಯಲ್ಲಿ, ನೋಡೋಣಂತ. ಆದರೆ ಒಂದು ಮಾತ್ರ ನಿಜ, ಸಾಂಗ್ ಮಾತ್ರ 100% ಒಂದು ಮ್ಯೂಸಿಕ್ ಪ್ರತಿ ಟೈಮು ಅದೇ ಗಿಟಾರು, ಅದೇ ಬೇಸು, ಅದೇ ಡ್ರಮ್ಸು AR ರೆಹಮಾನ್ ಅವರು ಫುಲ್ಲು ಯುನೀಕ್ನೆಸ್ ಕೊಟ್ಟಿದ್ದಾರೆ ಮ್ಯೂಸಿಕ್ಕಲ್ಲಿ. ಓಕೆ, ಆಲ್ ದಿ ಬೆಸ್ಟ್ ಪೆದ್ದಿ ಟೀಮ್. ಮತ್ತೆ ಇನ್ನು ನೆಕ್ಸ್ಟ್ ಬರೋವಂಥ ಅಪ್ಡೇಟ್ಸ್ ಎಲ್ಲ ನೋಡೋಣ ಅಂತ ಹೇಗೆ ಬರುತ್ತೆ ಅಂತ. ಏಪ್ರಿಲ್ 30ಗೆ ಸಿನಿಮಾ ಭಾಳ ಅವೇಟೆಡ್ ಇದೆ, ನೋಡೋಣ ಅಂತ. ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋಗೆ ಕಾಯಿರಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.